ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಗಿಡಗಳನ್ನು ನೋಡಬೇಕು ಯಾವ ರೀತಿಯಾಗಿ ಆಗಿದೆ ಮತ್ತು ಹೇಗಿದೆ ಅಂತ. ಹಾಗಾಗಿ ಬೆಳಿಗ್ಗೆನೇ ಎದ್ದುಬಿಟ್ಟು ನೋಡೋಣ ಅಂತ ಬಂದೆ. ಈಗ ಮಲ್ಗೆ ಗಿಡ ಹಾಕಿನಲ್ಲ, ಇದರಲ್ಲಿ ಇದು ಚಿಗುರು ಬಂದಿದೆ ನೋಡಿ. ಇಲ್ಲಿ ಚಿಗುರು ಬಂದಿದೆ ಮತ್ತು ಇಲ್ಲಿ ಬಂದಿದೆ. ನೋಡಿ ಚಿಗುರ್ಕಂತ ಇದೆ. ನಾನು ಇದು ಬರ್ತದೆ ಇಲ್ವಾ ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದು. ಮತ್ತು ಮೂಲಂಗಿ ನೋಡಿ, ಅಂದರೆ ಈ ಸಲ ಮಳೆ ಜಾಸ್ತಿ ಇಲ್ಲ. ಇದ್ದಿದ್ರೆ ಕೊಳ್ತು ಹೋಗ್ತಿತ್ತೇನೋ ಅನಿಸ್ತದೆ. ಒಂದಿನ ಬಿಸಿಲು ಒಂದಿನ ಮಳೆ ಹೀಗಾಗ್ತಾ ಇದೆ. ಹಾಗಾಗಿ ಮೂಲಂಗಿ ಉಟ್ಕೊಂಡಿದೆ ಅನಿಸ್ತದೆ. ಇದು ಮೆಂತೆ ಸೊಪ್ಪು ಚಿಗುರು ಬಂದಿದೆ. ನನಗೆ ಬೇಜಾರು ಏನಂದರೆ, ಬೆಂಡೆ ಬೀಜ ಎಷ್ಟು ಸಲ ತಂದು ಹಾಕಿದೆ, ಒಂದು ಸಲನೂ ಬಂದಿಲ್ಲ. ಅದೇ ಬೇಜಾರಾಗ್ತಾ ಇದೆ, ಬೆಂಡೆ ಯಾಕೆ ಬರ್ತಾ ಇಲ್ಲ ಅಂತ. ಹಾಗೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ನನಗದನ್ನು ನೋಡ್ಬಿಟ್ಟು ಖುಷಿ ಆಯಿತು. ನೋಡಿ, ಯೆಲ್ಲೋ ಕಲರ್ ಹೂ ಕಾಣಿಸ್ತಾ ಇದೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ, ನೋಡಿ ಕುಂಬಳ ಗಿಡದಲ್ಲಿ ಫುಲ್ ಹೂ ಆಗಿಬಿಟ್ಟಿದೆ. ನಿನ್ನೆ ಅಷ್ಟೇ ಗೊಬ್ಬರ ಕೊಟ್ಟಿದ್ರು, ಇವತ್ತು ಹೂ ಅರಳ್ಕೊಂಡ್ಬಿಟ್ಟಿದೆ. ಈ ಹೂ ನೋಡಿ ಎಷ್ಟು ದೊಡ್ಡಕ್ಕೆ ಬಂದಿದೆ ಅಂತ. ಈ ಕಲರ್ ನೋಡಿದರೆ ಸಖತ್ತಾಗಿದೆ. ನಾನು ಮೊದಲು ಏನು ಅಂದ್ಕೊಂಡಿದ್ದೆ ಅಂದರೆ, ಹೂವಾಗಿ ಮತ್ತೆ ಕಾಯಿಗಳಾಗ್ತವೆ ಅಂದ್ಕೊಂಡಿದ್ದೆ. ಇದು ಹಾಗಲ್ಲ ಅನಿಸ್ತದೆ. ನೋಡಿ, ಇದಕ್ಕೆ ಫಸ್ಟ್ ಕಾಯಿ ಆಗಿತ್ತು. ನೋಡಿ, ಸಣ್ಣ ಕಾಯಿ ಬಿಟ್ಟಿತ್ತು. ಅದು ಇವತ್ತು ಇದಕ್ಕೆ ಹೂವಾಗಿಬಿಟ್ಟಿದೆ. ನನಗದೇ ಆಶ್ಚರ್ಯ ಆಯಿತು. ಅಂದರೆ ಇಲ್ಲೆಲ್ಲ ಹೂವಾಗಿ ಉದುರೋಗ್ತಿದ್ವ. ಹಾಗಾಗಿ ನಾನು ಹೂವು ಆದಮೇಲೆ ಕಾಯಿ ಬಿಡ್ತದೆ ಅಂತ ಅಂದ್ಕೊಂಡಿದ್ದೆ. ಅದು ಕಾಯಿ ಬಿಟ್ಟು ಆಮೇಲೆ ಹೂವು ಅರಳಿದೆ. ಇದೆಲ್ಲ ತುಂಬ ಹೂವಾಗಿತ್ತು, ಉದುರೋಯ್ತು. ನೋಡಿ, 3 ಕಡೆ ಹೋಗಿದೆ. ಈ ಕಡೆ ಒಂದು ಮತ್ತು ಈ ಕಡೆ ಒಂದು. ಇದಕ್ಕೇನಾದರೂ ಸೌದೆ ಕೋಲ್ ಏನಾದರೂ ಹೊತ್ತಾಗಿ ಕೊಟ್ಟಿದ್ರೆ ಹಬ್ಕೊಳ್ತಿತ್ತು. ನೆಲಕ್ಕೆ ಹಬ್ಕೊಂಡು ಹೋಗಿದೆ. ಹಾಗೆ ನೆಕ್ಸ್ಟು ಏನಂದರೆ ತೋರಿಸ್ತೀನಿ. ನಾನು ಇಷ್ಟು ದಿನ ಬಂದಿಲ್ಲ ಅಂತ ಇದ್ದೆ. ಇವತ್ತು ಬೆಳಿಗ್ಗೆ ಬಂದು ನೋಡ್ತೀನಿ, ಮೊಗೆ ಹಾಕಿದ್ವಲ್ಲ ಅದು ಮೊಳಕೆ ಬರ್ತಾ ಇದೆ. ನೋಡಿ, ಇಲ್ಲಿ ಮೊಳಕೆ ಬಂದಿದೆ. ಮತ್ತೆ ಇಲ್ಲೊಂದು ಬರ್ತಾ ಇದೆ. ಅದ್ರ ಸರಿಯಾಗಿ ಬಂದಿಲ್ಲ ಎಲ್ಲ ಬೀಜನೂ. ಇನ್ನು ಬಂದಿದೆ. ಇನ್ನೊಂದು ಕಡೆ ಹಾಕಿದ್ದೆ, ಅಲ್ಲೂ ಬಂದಿದೆ. ನೋಡಬೇಕು ನಾಳೆಗೆ ಪೂರ್ತಿ ಬರ್ತದೆಯಾ ಇಲ್ವಾ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.